ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಾತನ ಮನೆಯಲ್ಲಿ ಪ್ರೇಮಿಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ನೇಣಿಗೆ ಶರಣಾಗಿದ್ದಾರೆ. 19 ವರ್ಷದ ನದಿಯಾ, 21 ವರ್ಷದ ನಾಗೇಂದ್ರ ಇವರಿಬ್ಬರು ಕೂಡ ಮೃತರು. ಹನೂರು ತಾಲೂಕಿನ ಪೊನ್ನಾಚಿ ಅನ್ನುವಂಥ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಪಾಲಾರ್ ಗ್ರಾಮದ ನದಿಯಾ ಜೊತೆಗೆ ನಾಗೇಂದ್ರನ ಲವ್ ಇರುತ್ತೆ. ಇವರಿಬ್ರು ಕೂಡ ಪ್ರೀತಿಸ್ತಾ ಇದ್ರು. ನಾಗೇಂದ್ರನ ಜೊತೆ ಪೊನ್ನಾಚಿಗೆ ಹೋಗಿರ್ತಾರೆ ನದಿಯಾ. ಮಲೆ ಮಹಾದೇಶ್ವರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗತ್ತೆ. ದೂರು ದಾಖಲಾದ ಬೆನ್ನಲ್ಲೇ ಇಬ್ಬರಿಗೂ ಕೂಡ ಭಯ ಆಗತ್ತೆ, ಹೆದರಿಕೆ ಆಗತ್ತೆ. ಇದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗಿದೆ. 3 ದಿನಗಳ ಹಿಂದೆ ಅಷ್ಟೇ ಮಲೆ ಮಹಾದೇಶ್ವರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗತ್ತೆ. ಏನು ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, 19 ವರ್ಷದ ನದಿಯಾ ಹಾಗೆ 21 ವರ್ಷದ ನಾಗೇಂದ್ರ ಇವರಿಬ್ಬರು ಕೂಡ ನೇಣಿಗೆ ಶರಣಾಗಿದ್ದವರು. ದೂರು ದಾಖಲಾದ ಬೆನ್ನಲ್ಲೇ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಶಂಕೆ ಈಗ ವ್ಯಕ್ತವಾಗಿದೆ. ಸ್ಥಳಕ್ಕೆ ಮಲೆ ಮಹಾದೇಶ್ವರ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಸದ್ಯ ಮೃತದೇಹ ರವಾನೆಯನ್ನ ಮಾಡಲಾಗಿದೆ. ತಾತನ ಮನೆಯಲ್ಲಿ ಪ್ರೇಮಿಗಳು ಈ ರೀತಿಯಾದಂಥ ಕೆಲಸ ಮಾಡಿದ್ದಾರೆ, ಅಂದರೆ ಸುಸೈಡನ್ನು ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ತಾತನ ಮನೆಗೆ ಹೋಗಿ ಇವರಿಬ್ಬರು ನೇಣಿಗೆ ಶರಣಾಗಿದ್ದಾರೆ. ಇಬ್ಬರು ಕೂಡ ಪ್ರೀತಿಯಲ್ಲಿ ಇರ್ತಾರೆ. ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದೆ ಅನ್ನುವಂತಹ ವಿಚಾರಕ್ಕಾಗಿಯೇ ಇವರು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ, ಅವೆಲ್ಲವೂ ಕೂಡ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಿದೆ. ಒಟ್ಟಾರೆಯಾಗಿ 19 ವರ್ಷ ಅಷ್ಟೇ ನದಿಯಾಗೆ, ಇನ್ನು ನಾಗೇಂದ್ರಗೆ 21 ವರ್ಷ. ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತಹ ವಿಷಯ ತಿಳಿದು ಬರ್ತಾ ಇದೆ. ಇವರಿಬ್ರು ಕೂಡ ಪ್ರೀತಿಸ್ತಾ ಇದ್ರು. ಪ್ರೇಮಿಗಳು ಮಾಡುವಂತಹ ಎಡವಟ್ಟು ಒಂದಲ್ಲ ಎರಡಲ್ಲ, ಯಾವುದೇ ವಿಚಾರ ಇದ್ರೂ ಕೂಡ ಕುಳಿತು ಬಗೆಹರಿಸ್ಕೊಳ್ಬಹುದಿತ್ತು. ಇದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದ್ದಕ್ಕೇನೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ, ಏನು ಎತ್ತ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ತಿಳಿದು ಬಂದಿರುವಂತಹ ವಿಚಾರ ಅಂತ ಹೇಳಿದ್ರೆ, ಇವರಿಬ್ರು ಹನೂರು ತಾಲೂಕಿನ ಪೊನ್ನಾಚಿ ಗ್ರಾಮದಲ್ಲಿ ಸದ್ಯ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಪಾಲಾರ್ ಗ್ರಾಮದ ನದಿಯಾ ಹಾಗೆ ನಾಗೇಂದ್ರ ಇವರಿಬ್ರು ಕೂಡ ಲವ್ ಮಾಡ್ತಾ ಇರ್ತಾರೆ. ನಾಗೇಂದ್ರನ ಜೊತೆಗೆ ಪೊನ್ನಾಚಿಗೆ ಹೋಗಿರ್ತಾರೆ ನದಿಯಾ. ಮಲೆ ಮಹಾದೇಶ್ವರ ಠಾಣೆಯಲ್ಲಿ ಅದಾದ ನಂತರದಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ.